ಮಂಡ್ಯದ ಗಂಡುಗಲಿ ವೀರ ಕನ್ನಡಿಗ ಗುರು ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಮಧ್ಯಾಹ್ನ 2:15 ಹೊತ್ತಿಗೆ ಗುರು ಪಾರ್ಥಿವ ಶರೀರ ಬೆಂಗಳೂರಿಗೆ ಬಂದು ತಲುಪುತ್ತೆ ಅನ್ನುವ ಮಾಹಿತಿಗಳು ಈಗ ಬರ್ತಾ ಇದೆ. ಗುರು ಸಾವಿನ ಸುದ್ದಿ ಕೇಳಿ ಅವರ ಚಿಕ್ಕಮ್ಮ ಭಾಗ್ಯಮ್ಮ ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ KM ದೊಡ್ಡಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದೆ. ಗುರು ತಂದೆ ಸಹ ನಿನ್ನೆ ಅಸ್ವಸ್ಥಗೊಂಡಿದ್ರು, ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಂಡ್ಯದ ಗಂಡುಗಲಿ ವೀರ ಕನ್ನಡಿಗ ಗುರು ಕುಟುಂಬಸ್ಥರು ಆಘಾತದಿಂದ ಚೇತರಿಸಿಕೊಳ್ತಾ ಇಲ್ಲ. ನಿನ್ನೆ ಅವರ ತಂದೆ ತೀವ್ರವಾಗಿ ಅಸ್ವಸ್ಥಗೊಂಡರು, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಇವತ್ತು ಅವರ ಚಿಕ್ಕಮ್ಮ ಅಸ್ವಸ್ಥಗೊಂಡಿದ್ದಾರೆ. ನಮ್ ಜೊತೆ ನೀನು ಒಬ್ಳು ಅಂತಿದ್ದು ಮಗಳು ರಾಣಿ ಹೆಂಗೆ ಬದುಕ್ತಾಳೆ ಅಂತ ಒಂದ್ಸಲಿ ಬೆಟ್ಟದಷ್ಟೇ ಆಸೆ ಹೊತ್ಕತ್ತಿದ್ವಲ್ಲು. ಆಘಾತದಿಂದ ಇದುವರೆಗೂ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಗುರು ಕುಟುಂಬಸ್ಥರಿಗೆ. 6 ತಿಂಗಳ ಹಿಂದೆಯಷ್ಟೇ ಈ ವೀರ ಯೋಧನ ಕೈ ಹಿಡಿದ ಪತ್ನಿ ಒಂದೇ ಒಂದು ನಿಮಿಷ ಕೂಡ ಅಳು ನಿಲ್ಲಿಸ್ತಾ ಇಲ್ಲ. ಅವರನ್ನ ಸಮಾಧಾನ ಪಡಿಸುವ ಎಲ್ಲ ಪ್ರಯತ್ನಗಳು ವಿಫಲ ಆಗ್ತಾ ಇವೆ. ರಜೆಗೆ ಬಂದಿದ್ದ ಗುರು 1 ವಾರದ ಹಿಂದೆಯಷ್ಟೇ ವಾಪಸ್ ನೌಕರಿಗೆ ಹೋಗಿದ್ರು. ಮತ್ಯಾವಾಗ ಬರ್ತೀಯಾ ಅಂತ ತಂದೆ ಕೇಳಿದ್ದಕ್ಕೆ ರಜೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ಯಾವಾಗ ರಜೆ ಸಿಗುತ್ತೋ ಆವಾಗ ಬರ್ತೀನಿ ಅಂತ ಹೇಳ್ತಿದ್ರು. ತಾಯಿ ಈಗಲೇ ಹೋಗಬೇಡ, ಸ್ವಲ್ಪ ದಿನ ಇದ್ದು ಹೋಗು ಅಂತ ಹೇಳಿದ್ರೆ ನೀನು ಒಬ್ಬಳೇ ಮಕ್ಕಳನ್ನ ಹೆತ್ತಿರುವ ಹಾಗೆ ಮಾತಾಡ್ತೀಯಾ? ಎಲ್ರಿಗೂ ಮಕ್ಕಳಿರ್ತಾರೆ, ಅನೇಕರು ತಮ್ಮ ಮಕ್ಕಳನ್ನ ಸೈನ್ಯಕ್ಕೆ ಕಳಿಸಿರ್ತಾರೆ, ಭಯ ಪಡಬೇಡ, ಆತಂಕ ಪಡಬೇಡ ಅಂತ ಹೇಳಿದ್ರು ಗುರು. ರಜೆ ಸಿಕ್ಕಾಗ ಬರ್ತೀನಿ ಅಂತ ಹೇಳಿದ್ರು. ಈಗ ಅವರ ಪಾರ್ಥಿವ ಶರೀರ ಬರ್ತಾ ಇದೆ. CRPF ಕಾನ್ಸ್ಟೇಬಲ್ ಗುರು ಬರಬೇಕಿತ್ತು, ಆದ್ರೆ ಹುತಾತ್ಮ ವೀರ ಯೋಧ ಗುರು ಬರ್ತಾ ಇದ್ದಾರೆ ಗುಡಿಗೆರೆಗೆ. ಇನ್ನೊಂದು ಕಡೆ ಗುರುರ ಪಾರ್ಥಿವ ಶರೀರ ತಡ ಆಗ್ತಾ ಇರೋದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯ ಸರ್ಕಾರ ಹೆಲಿಕಾಪ್ಟರ್ ಮೂಲಕ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತರಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಮಧ್ಯಾಹ್ನ 2 ಗಂಟೆ ಆಗುತ್ತೆ ಗುರು ಪಾರ್ಥಿವ ಶರೀರ ಬಂದು ತಲುಪೋದು. ಅಲ್ಲಿಂದ ಗ್ರಾಮಕ್ಕೆ ರಸ್ತೆ ಮಾರ್ಗವಾಗಿ ಬಂದರೆ ತುಂಬಾ ತಡ ಆಗುತ್ತೆ. ಆದ್ದರಿಂದ ವಿಮಾನ ನಿಲ್ದಾಣದಿಂದ ಗುಡಿಗೆರೆ ಗ್ರಾಮದ ತನಕ ಹೆಲಿಕಾಪ್ಟರ್ ಮೂಲಕ ತರಬೇಕು ಪಾರ್ಥಿವ ಶರೀರವನ್ನ. ಅದಕ್ಕೆ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಗ್ರಾಮಸ್ಥರು.
ಹುತಾತ್ಮ ಯೋಧ ಗುರು ಪಾರ್ಥಿವ ಶರೀರವನ್ನ ರಸ್ತೆ ಮಾರ್ಗದ ಮೂಲಕ ಬೆಂಗಳೂರಿನಿಂದ ಸ್ವಗ್ರಾಮ ಗುಡಿಗೆರೆಗೆ ತರೋದಾದ್ರೆ ತುಂಬಾ ತಡ ಆಗುತ್ತೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಂತರ ಹೆಲಿಕಾಪ್ಟರ್ ಮೂಲಕ ಗ್ರಾಮಕ್ಕೆ ತರಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಏನವ್ವ ಮಾಡುದು ನಾನು? ಅಯ್ಯೋ, ತಲೆ ಮೇಲೆ ಕಲ್ಲ ಎಳೆದ್ಬಿಟ್ನಲ್ಲವ್ವ. ಅವಸ್ಥೆ ಕೂತಿದ್ಯೋ. ಗುರು ಅವರ ಚಿಕ್ಕಮ್ಮ ಭಾಗ್ಯಮ್ಮ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಗಳು ರಾಣಿ ಹೆಂಗೆ ಬದುಕ್ತಾಳೆ ಅಂತ ಒಂದ್ಸಲಿ ಬೆಟ್ಟದಷ್ಟೇ ಆಸೆ ಹೊತ್ಕತ್ತಿದ್ವಲ್ಲೋ. ನೆಮ್ಮದಿ ಕೊಡಪ್ಪ ದೇವ್ರೇ. ಅಯ್ಯೋ, ನನ್ನ ಮಗಳು ಯಾವಳ ಆಸ್ತಿ ಬಂದೆ? ಯಾವಳ ಆಸ್ತಿ ತರುತ್ತಾಳಲ್ಲೋ? ಯಾವಳ ಆಸ್ತಿ? ಯಾವಳ ಆಸ್ತಿ ಕಟ್ಟಬೇಕು? ನನ್ನ ಮಗಳಿಗೆ ಅವನೇ ಇದ್ದು ಅವನು ಇರುತ್ತಾನೆ. ಗುರು ಅವರ ಮನೆಯಿಂದ ನಮ್ಮ ರಿಪೋರ್ಟರ್ ಮಾರುತೇಶ ನೇರ ಸಂಪರ್ಕದಲ್ಲಿದ್ರೆ ಪಾರ್ಥಿವ ಶರೀರವನ್ನ ಹೆಲಿಕಾಪ್ಟರ್ ಮೂಲಕ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಆಗ್ರಹಿಸ್ತಾ ಇರುವಂತಹ ಗ್ರಾಮಸ್ಥರ ಜೊತೆಗೆ ನಮ್ಮ ರಿಪೋರ್ಟರ್ ಚೇತನ್ ಇದ್ದಾರೆ. ಮೊದಲಿಗೆ ಚೇತನ್ ಅವ್ರನ್ನ ಮಾತಾಡಿಸ್ತಿದ್ದೀನಿ. ಚೇತನ್, ಸಹಜ ಜನ 2 ದಿನದಿಂದ ದಾರಿ ಕಾಯ್ತಾ ಇದ್ದಾರೆ ಗುರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅಂತ. ತಡ ಆದ ಹಾಗೆ ಅವರಲ್ಲಿ ಆಕ್ರೋಶ ಮೂಡೋದು ಸಹಜ. ಯಾರಾದರೂ ಇದ್ದಾರಾ ಅಲ್ಲಿ ಹೆಲಿಕಾಪ್ಟರ್ ಮೂಲಕವಾದರೂ ಪಾರ್ಥಿವವನ್ನು ಆದಷ್ಟು ಬೇಗ ಗ್ರಾಮಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳುವಂಥವ್ರು ನಿಮ್ಮ ಜೊತೆಗೆ? ಎಸ್ ಅಜಿತ್, ಅಂದ್ರೆ ಈಗಷ್ಟೇ ಇಲ್ಲಿನ ಸಾಕಷ್ಟು ಗ್ರಾಮಸ್ಥರು ಕೂಡ ಅದೇ ಮಾತನ್ನ ಹೇಳ್ತಿರುವಂತದ್ದು. ಅಂದ್ರೆ ಹೆಲಿಕಾಪ್ಟರ್ ಮುಖಾಂತರ ಪಾರ್ಥಿವ ಶರೀರವನ್ನ, ಗುರುವಿನ ಪಾರ್ಥಿವ ಶರೀರವನ್ನ ತರಬೇಕು ಅಂತ ಅಂದ್ಬಿಟ್ಟು ಇಲ್ಲಿನ ಗ್ರಾಮಸ್ಥರ ಆಗ್ರಹವಾಗಿರುವಂತದ್ದು. ಅಂದ್ರೆ ಏನ್ ತಡ ಆಗುತ್ತೆ, ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ ಗುರುವಿನ ಪಾರ್ಥಿವ ಶರೀರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಆ ನಂತರ ಅದನ್ನ ಬೇಗ ತರಬೇಕು. ಬೈ ರೋಡ್ ಬಂದ್ರೆ ಸಾಕಷ್ಟು ಲೇಟ್ ಆಗ್ಬಿಡುತ್ತೆ. ಹೀಗಾಗಿಯೇ ಹೆಲಿಕಾಪ್ಟರ್ ಮುಖಾಂತರ ತಗೊಂಬನ್ನಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ಅವ್ರಿಗೆ ಮನವಿಯನ್ನು ಕೂಡ ಮಾಡ್ತಿರುವಂತದ್ದು. ಸಾಕಷ್ಟು ಗ್ರಾಮಸ್ಥರು ನಮ್ಮ ಜೊತೆನೂ ಸಹ ಇದ್ದಾರೆ. ಏನು ಈಗಷ್ಟೇ ಒಂದು ಸರ್, ಇವಾಗ ಗುರುವಿನ ಪಾರ್ಥಿವ ಶರೀರ ತರಬೇಕು ಅಂತ ಅಂದ್ಬಿಟ್ಟು ಲೇಟ್ ಆಗ್ತಿದೆ, ಹೆಲಿಕಾಪ್ಟರ್ ಮುಖಾಂತರ ತರಬೇಕು ಅಂತ ಸಾಕಷ್ಟು ನೀವೆಲ್ಲ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಏನಾದರೂ ಮಿನಿಸ್ಟರ್ ಗಮನಕ್ಕೆ ಏನಾದರೂ ತಂದಿದ್ದೀರಾ ಹೇಗೆ ಅಂತ? ಏನಿಲ್ಲ ಸರ್. ಯಾರಾದರೂ ಬಂದು ಮಾತಾಡಿದ್ದಾರೆ ಹೇಗೆ ಅಂತ ಸರ್? ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಮತ್ತು ಇಲ್ಲಿ ಶಾಸಕರಾದಂಥ ಸಾರಿಗೆ ಸಚಿವರಿಗೆ ಎಲ್ಲ ಗಮನಕ್ಕೆ ತರಲಾಗಿದೆ. ತಂದಾಗಿದೆ ಅಂದ್ರೆ ಅವ್ರ ಕಡೆಯಿಂದ ಏನಾದ್ರು ಹೌದು ನಾವು ಹೆಲಿಕಾಪ್ಟರ್ ಮುಖಾಂತರ ತರ್ತೀವಿ, ಲೇಟ್ ಆಗಬಾರ್ದು, ವ್ಯವಸ್ಥೆ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ. ಇವಾಗ ಆಲ್ರೆಡಿ ಹೇಳಿದ್ದಾರೆ. ಅಜಿತ್, ಇದಿಷ್ಟು ಒಂದು ಗ್ರಾಮಸ್ಥರ ಮಾತಾಗಿರುವಂತದ್ದು. ಚೇತನ್ ಅವರಿಗೆ ದಯವಿಟ್ಟು ತಿಳಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇದೆ. ಗುರು ಅವರ ಪಾರ್ಥಿವ ಶರೀರ ಆದಷ್ಟು ಬೇಗ ಅವರ ಸ್ವಗ್ರಾಮಕ್ಕೆ ತಲುಪಬೇಕು ಅನ್ನುವಂಥದ್ದು ಅವರ ನಿರೀಕ್ಷೆ. ಅವರ ನಿರೀಕ್ಷೆಯನ್ನ ಎಲ್ಲರೂ ಗೌರವಿಸೋಣ. ಆದರೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಅವರ ಗ್ರಾಮದ ತನಕ ಹೆಲಿಕಾಪ್ಟರ್ ಮೂಲಕ ತೆಗೆದುಕೊಂಡು ಹೋದ್ರೆ ಬೆಂಗಳೂರಿನಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ಳಬೇಕು ಅಂತ ಕಾಯ್ತಾ ಇರುವ ಸಾವಿರಾರು ಜನರಿಗೆ ನಿರಾಶೆ ಆಗುತ್ತೆ. ಆದ್ದರಿಂದ ರಸ್ತೆ ಮಾರ್ಗದ ಮೂಲಕ ಬರುವುದು ಒಳ್ಳೆಯದು. ಗುರು ಅನ್ನುವಂಥವರು ಕೇವಲ ಆ ಗ್ರಾಮದ ಸ್ವತ್ತಲ್ಲ, ಈಗ ಅವರು ಲಕ್ಷಾಂತರ ಜನರಿಗೆ ಪ್ರೇರಣೆ. ಆ ಪ್ರೇರಣೆಯ ಅಂತಿಮ ದರ್ಶನವನ್ನು ಪಡೆಯಬೇಕಾದಂಥದ್ದು ಅನೇಕರ ಬಯಕೆ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ದಾರಿ ಕಾಯ್ತಾ ಇದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರ ಊರು KM ದೊಡ್ಡಿ ಹತ್ರ ಇರುವಂಥ ಗುಡಿಗೆರೆಗೆ ಹೋಗುವ ದಾರಿಯಲ್ಲಿ ದರ್ಶನ ಪಡಿಬೇಕು. ಒಂದು ಹೂಗುಚ್ಛವನ್ನು ಸಮರ್ಪಿಸಬೇಕು, ಒಂದು ಹೂವಿಟ್ಟು ಆ ಪಾರ್ಥಿವ ಶರೀರಕ್ಕೆ ನಮಸ್ಕಾರ ಮಾಡಬೇಕು ಅಂತ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅವರಿಗೆ ನಿರಾಸೆ ಮಾಡೋದು ಬೇಡ. ಈ ಮಾತನ್ನು ಅವರು ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಎಸ್ ಮಾರುತೇಶ್, ನಮ್ಮ ರಿಪೋರ್ಟರ್ ಗುರು ಅವರ ಮನೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಅವರ ಚಿಕ್ಕಮ್ಮ ಅಸ್ವಸ್ಥರಾದ್ರು ಅಂತ ಕೇಳ್ಪಟ್ವಿ. ಹೇಗಿದ್ದಾರೀಗ? ಅವರಿಗೆ ಆಗಿರುವಂಥ ಆಘಾತ ಎಲ್ಲರಿಗೂ ಅರ್ಥ ಆಗುತ್ತೆ. ಹೇಗಿದೆ ಅವರ ಆರೋಗ್ಯ ಈಗ? ನಿಜಕ್ಕೂ ಈ ವಿಚಾರ ತಿಳಿದಾಗ ಅಂದ್ರೆ ಗುರು ಹುತಾತ್ಮರಾದಂತ ವಿಚಾರ ತಿಳಿದಾಗಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ನಿರಂತರವಾಗಿ ಅವರ ರೋದನೆ ಯಾರು ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾರು ಕೂಡ ನೀರು ಸಹ ಕುಡಿದಿಲ್ಲ. ಆ ರೀತಿಯಾಗಿ 10 ಗಂಟ್ಲೆಲ್ಲ ಕೂಡ ಒಣಗೋಗಿದೆ. ನಿನ್ನೆ ಅವರ ತಂದೆ ಅಸ್ವಸ್ಥರಾಗಿದ್ದು, ಇವತ್ತು ಚಿಕ್ಕಮ್ಮ
ಭಾಗ್ಯಮ್ಮೆ ಅಸ್ವಸ್ಥರಾದ್ರು. ತಕ್ಷಣಕ್ಕೆ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂತ ನಿಟ್ಟಿನಲ್ಲಿ ಡ್ರಿಪ್ ಅನ್ನು ಕೂಡ ಅಳವಡಿಸಿದ್ದಾರೆ. ಆಂಬ್ಯುಲೆನ್ಸ್ ನಲ್ಲೇ ಎಲ್ಲ ವ್ಯವಸ್ಥೆನ ಮಾಡಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅವರ ಮನೆ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲೇ ಪ್ರತಿಭಟನೆ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಗುರುವರ ಪಾರ್ಥಿವ ಶರೀರವನ್ನ ಹೆಲಿಕಾಪ್ಟರ್ ಮೂಲಕ ತರಬೇಕು. ಯಾಕಂದ್ರೆ ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಬೋರಾಪುರ ಇದೆ, ಅಲ್ಲಿ ಹೆಲಿಪ್ಯಾಡ್ ಇದೆ. ಅಲ್ಲಿಗೆ ತಂದ್ರೆ ಬಹಳ ಬೇಗ ಅಂತಿಮ ದರ್ಶನ ಪಡೆಯೋದಕ್ಕೆ ಸಮಯ ಇರುತ್ತೆ. ಯಾಕಂದ್ರೆ ಬೆಳಗ್ಗೆನೆ ಬರುತ್ತೆ ಅಂತ ಹೇಳ್ತಾ ಇದ್ರು, ಇನ್ನೂ ಕೂಡ ಆಗಮಿಸಿಲ್ಲ. ಈಗ 3:15 ಬೆಂಗಳೂರಿಗೆ ಬರುವಂತದ್ದಿದೆ. ಬೆಂಗಳೂರಿಂದ ರಸ್ತೆ ಮಾರ್ಗವಾಗಿ ಬಂದ್ರೆ ಸಾಕಷ್ಟು ತಡವಾಗುತ್ತೆ ಅನ್ನುವಂತ ಬೇಡಿಕೆ ಇಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಗುರುವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ಬೇಕು, ಅವರ ಪ್ರೇರಣೆಯನ್ನ ಪಡೆದುಕೊಳ್ಬೇಕು ಅನ್ನುವಂತ ಸಾಕಷ್ಟು ಜನರು ಕೂಡ ಇದ್ದಾರೆ. ಆದ್ರೆ ಗ್ರಾಮಸ್ಥರು ಮತ್ತೆ ಅವರ ಕುಟುಂಬಸ್ಥರು ಜೊತೆಗೆ ಅವರ ಸ್ನೇಹಿತ ಬಳಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ನೀವು ದೃಶ್ಯಾವಳಿಯಲ್ಲ ಗಮನಿಸಬಹುದು. ರಸ್ತೆಯಲ್ಲೇ ಕುಳಿತು ಸುಮಾರು 1 ಗಂಟೆಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವರ ಸಹೋದರರಿಬ್ಬರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ 3:15 ಬೆಂಗಳೂರಿನಿಂದ ಹೊರಟ್ರೆ ಇಲ್ಲಿಗೆ ಬರೋದು ಸಾಕಷ್ಟು ತಡವಾಗುತ್ತೆ. ಅಂತಿಮ ದರ್ಶನಕ್ಕೂ ಕೂಡ ಸಮಯಾವಕಾಶ ಸಿಗೋದಿಲ್ಲ, ಅಂತಿಮ ವಿಧಿವಿಧಾನಗಳನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಬೇಡಿಕೆ ಇಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಮನವಿಯನ್ನ ಇಲ್ಲಿನ ಗ್ರಾಮಸ್ಥರು ಜೊತೆಗೆ ಅವರ ಸ್ನೇಹಿತ ಬಳಗ ಮಾಡ್ತಾ ಇರುವಂತದ್ದು. ಅಜಿತ್, ಎಸ್, ಅವರಿಗೆ ತಿಳಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇದೆ ಮಾರುತೇಶ್. ಸಹಜ ಪಾರ್ಥಿವ ಶರೀರ ಬರೋದು ತಡ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಆಕ್ರೋಶ ಆಗ್ತಾ ಇರುವಂಥದ್ದು ಸಹಜ.